ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ಕೇರಳಂನ ಸಿಎಂ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನೆರವೇರುತ್ತೆ. ಮುಖ್ಯಮಂತ್ರಿಯಾಗಿ ವಿ.ಡಿ. ಸತೀಶನ್ ಅವರು ಪದಗ್ರಹಣ ಮಾಡಲಿದ್ದಾರೆ. ಇದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರು ಭಾಗಿಯಾಗಲಿದ್ದಾರೆ. ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ಭಾಗಿಯಾಗಲಿದ್ದಾರೆ. ಹಾಗೆ ತಮಿಳುನಾಡು ನೂತನ ಸಿಎಂ ವಿಜಯ್ಗೂ ಕೂಡ ಆಹ್ವಾನ ಸಿಕ್ಕಿದೆ. ಹಾಗೆ ಕರ್ನಾಟಕ, ತೆಲಂಗಾಣ ಸಿಎಂ ಪದಗ್ರಹಣದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗುವ ಸಾಧ್ಯತೆಗಳಿರುವಂಥದ್ದು. ತಿರುವನಂತಪುರ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಈ ಸಮಾರಂಭ ನಡೆಯುತ್ತೆ. ಈ ಒಂದು ತಿರುವನಂತಪುರಂನಲ್ಲಿ ನಡೆಯಲಿರುವಂತಹ ಕೇರಳಂನ ನಿಯೋಜಿತ ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಪಾಲ್ಗೊಳ್ಳಲಿದ್ದಾರೆ. ವಯನಾಡ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಕೂಡ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಭಾಗವಹಿಸುವ ಬಗ್ಗೆ ಯಾವುದೇ ಖಚಿತತೆಗಳು ಇಲ್ಲ. ಈ ಸಮಾರಂಭಕ್ಕೆ ಇತರ ರಾಜ್ಯಗಳ ನಾಯಕರನ್ನ ಆಹ್ವಾನಿಸಲಾಗುವುದು ಎಂದು ಸತೀಶನ್ ಈ ಹಿಂದೆ ತಿಳಿಸಿದ್ರು. ಕಾಂಗ್ರೆಸ್ ಆಡಳಿತವಿರುವಂತಹ ರಾಜ್ಯಗಳಾದ ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಭಾಗವಹಿಸುವ ಸಾಧ್ಯತೆ ಇದೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರಿಗೂ ಆಹ್ವಾನವನ್ನ ನೀಡಿದ್ದು ಅವರು ಭಾಗವಹಿಸುವ ಬಗ್ಗೆ ಯಾವುದೇ ಖಚಿತ ನಿರ್ಧಾರ ಕೂಡ ಇನ್ನೂ ಹೊರ ಬಂದಿಲ್ಲ. ಇಂದು ತಿರುವನಂತಪುರದ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಬೆಳಗ್ಗೆ 10 ಗಂಟೆಗೆ ಈ ಒಂದು ಸಮಾರಂಭ ಆರಂಭವಾಗಲಿದೆ. ಸತೀಶನ್ ಅವರು ಕೆಲವು ಸಚಿವರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕೇರಳಂ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಒಟ್ಟು 140 ಸ್ಥಾನಗಳ ಪೈಕಿ 102 ಸ್ಥಾನಗಳನ್ನ ಗೆದ್ದುಕೊಂಡಿರುವಂತದ್ದು. ಇಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ. ಇಂದು ಮುಖ್ಯಮಂತ್ರಿಯಾಗಿ ವಿ.ಡಿ. ಸತೀಶನ್ ಅವರು ಪದಗ್ರಹಣ ಮಾಡಲಿದ್ದಾರೆ. ಕೇರಳಂ ಸಿಎಂ ವಿಚಾರವಾಗಿ ಸುಮಾರು ಗೊಂದಲಗಳಿದ್ವು. 3 ಜನರ ಪೈಕಿ ಪೈಪೋಟಿ ಕೂಡ ನಡೀತಾ ಇತ್ತು. ಇಲ್ಲಿ ಅಂತಿಮವಾಗಿ ಸಿಎಂ ಅಭ್ಯರ್ಥಿ ಯಾರು ಎಂಬುವಂತ ಹಲವು ಗೊಂದಲಗಳಿತ್ತು. ಇದರ ಮಧ್ಯೆ ಈಗ ವಿ.ಡಿ. ಸತೀಶನ್ ಅವರು ಪದಗ್ರಹಣ ಮಾಡಲಿದ್ದಾರೆ. ಅವರನ್ನ ಆಯ್ಕೆ ಮಾಡಲಾಗಿದೆ. ಹಾಗಾಗಿ ಇಂದು ಈ ಒಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನೆರವೇರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರು ಭಾಗಿಯಾಗಲಿದ್ದಾರೆ. ಹಾಗೆ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ಭಾಗಿಯಾಗಲಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ತಮಿಳುನಾಡು ನೂತನ ಸಿಎಂ ವಿಜಯ್ ಅವರಿಗೂ ಕೂಡ ಈಗಾಗಲೇ ಆಹ್ವಾನವನ್ನ ನೀಡಲಾಗಿದೆ. ಅವರು ಬರ್ತಾರೋ ಇಲ್ವೋ ಅನ್ನುವ ಬಗ್ಗೆ ಇನ್ನೂ ಖಚಿತವಾದಂತಹ ಮಾಹಿತಿಗಳು ಸಿಕ್ಕಿಲ್ಲ. ಅದಷ್ಟೇ ಅಲ್ಲದೆ ಈಗ ಕಾಂಗ್ರೆಸ್ ಆಡಳಿತವಿರುವಂತಹ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳಿಗೂ ಕೂಡ ಆಹ್ವಾನ ಹೋಗಿರುವಂತದ್ದು. ಹಾಗಾಗಿ ಕರ್ನಾಟಕ ಮತ್ತು ತೆಲಂಗಾಣದ ಸಿಎಂ ಇಬ್ಬರು ಕೂಡ ಪದಗ್ರಹಣದಲ್ಲಿ ಭಾಗಿಯಾಗಲಿದ್ದಾರೆ. ತಿರುವನಂತಪುರದ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಈ ಸಮಾರಂಭ ನಡೆಯುತ್ತೆ. ಈ ಸಮಾರಂಭದಲ್ಲಿ ಗಣ್ಯರೆಲ್ಲರೂ ಭಾಗಿಯಾಗ್ತಾರೆ. ಈ ಒಂದು ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಹೊರಬರ್ತಾ ಇದ್ದಂತೆ ದೇಶದಲ್ಲಿ ರಾಜಕೀಯ ಬೆಳವಣಿಗೆಗಳು ಸುಮಾರು ನಡೆದವು. ಇದರ ಪೈಕಿ ಕೇರಳಂನ ಸಿಎಂ ಪ್ರಮಾಣ ವಚನ ಸ್ವೀಕಾರ ಏನು ಇವತ್ತು ನಡೀತಾ ಇದೆ. ಈ ಒಂದು ಸಿಎಂ ಅಭ್ಯರ್ಥಿ ಆಯ್ಕೆಗಾಗಿ ಇಷ್ಟು ದಿನ ಕಸರತ್ತು ನಡೀತು. ಹೈಕಮಾಂಡ್ನಿಂದ ಈ ಒಂದು ನಿರ್ಧಾರ ತೆಗೆದುಕೊಳ್ಳೋದು ಭಾರಿ ಕಷ್ಟವಾಗಿತ್ತು. ತುಂಬಾ ದೊಡ್ಡ ತಲೆನೋವಾಗಿತ್ತು ಹೈಕಮಾಂಡ್ಗೆ. ಆದ್ರೆ ಅಂತಿಮವಾಗಿ ವಿ.ಡಿ. ಸತೀಶನ್ ಅವರನ್ನ ಈಗ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿರುವಂತದ್ದು. ಇದರ ಬಗ್ಗೆ ಆದೇಶ ಕೂಡ ಹೊರಬಂದಿತ್ತು. ಈಗ ಕೊನೆಗೂ ಅವರ ಪದಗ್ರಹಣ ಕಾರ್ಯಕ್ರಮ ಸಮಾರಂಭ ಇಂದು ನಡೆಯುತ್ತೆ. ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಈಗ ಆಹ್ವಾನ ಹೋಗಿರುವಂತದ್ದು ಹಲವು ಗಣ್ಯರಿಗೆ. ಹಾಗಾಗಿ ಇದರಲ್ಲಿ ಸ್ವಲ್ಪ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಈ ಒಂದು ಸಮಾರಂಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಬರ್ತಾರೆ ಅನ್ನುವಂತ ಮಾಹಿತಿಗಳು ಬಂದಿದೆ. ಹಾಗೆ ವಯನಾಡ್ನ ಸಂಸದೆ ಆಗಿರುವಂತ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಕೂಡ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷೆಯಾಗಿರುವಂತಹ ಸೋನಿಯಾ ಗಾಂಧಿ ಅವರು ಭಾಗವಹಿಸ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಖಚಿತವಾದ ಮಾಹಿತಿ ಇಲ್ಲ. ಹಾಗೆ ಸಮಾರಂಭಕ್ಕೆ ಇತರೆ ರಾಜ್ಯಗಳ ನಾಯಕರನ್ನ ಕೂಡ ಆಹ್ವಾನಿಸಲಾಗುವುದು ಅಂತ ಹೇಳಿ ಈ ಹಿಂದೆ ಸತೀಶನ್ ಅವರು ಇದರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಅದರ ಭಾಗವಾಗಿ ಇವತ್ತು ಹಲವು ಗಣ್ಯರು ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದನ್ನ ಸಾಕ್ಷಿಯಾಗಲಿದ್ದಾರೆ. ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯಗಳಾಗಿರುವಂತಹ ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಪದಗ್ರಹಣ
ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ನೂತನವಾಗಿ ಆಯ್ಕೆಯಾಗಿರುವಂತಹ ಜೋಸೆಫ್ ವಿಜಯ್ ಅವರಿಗೂ ಕೂಡ ಈಗಾಗಲೇ ಆಹ್ವಾನ ನೀಡಲಾಗಿದೆ. ಅವರ ಆಗಮಿಸುವ ಬಗ್ಗೆ ಇನ್ನು ಖಚಿತವಾದಂತಹ ಮಾಹಿತಿಗಳು ಇನ್ನೂ ಬಂದಿಲ್ಲ. ಇಂದು ತಿರುವನಂತಪುರದ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಬೆಳಗ್ಗೆ 10 ಗಂಟೆಗೆ ಈ ಒಂದು ಪದಗ್ರಹಣ ಸಮಾರಂಭ ನಡೆಯುತ್ತೆ. ಈ ಒಂದು ಸಮಾರಂಭಕ್ಕೆ ಈಗಾಗಲೇ ಆಹ್ವಾನಗಳು ಹಲವು ಗಣ್ಯರಿಗೆ ಸಿಕ್ಕಿದೆ. ಇದರ ಪೈಕಿ ಎಷ್ಟು ಜನ ಬರ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲಗಳು ಕೂಡ ಇರುವಂತದ್ದು. ಹೈಕಮಾಂಡ್ ನಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ರಾಹುಲ್ ಗಾಂಧಿ ಅವರು ಬರೋದ್ರ ಬಗ್ಗೆ ಖಚಿತವಾಗಿದೆ ಮಾಹಿತಿ. ಇನ್ನು ಉಳಿದ ಗಣ್ಯರೇನಿದ್ದಾರೆ ಅವರು ಬಂದ ಮೇಲೆ ಇದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಸಿಗತ್ತೆ ಅಂತ ಹೇಳಲಾಗುತ್ತೆ.